ಘಾಟ್ ಸೆಕ್ಷನ್ ಅಲ್ಲಿ ನಿಜವಾಗಿ ಅದು ಆಗ್ಬಾರ್ದು. ಘಾಟ್ ಸೆಕ್ಷನ್ ಅಲ್ಲಿ ನಾವ್ ಏನ್ ಗೊತ್ತುಂಟ, ನಮ್ದು ಏನಾದ್ರೂ ಒಂದು ಲೈನರ್ ವೀಕ್ ಇದೆ, ನಮ್ಮ ಗಾಡಿ ಸಣ್ಣದಿರ್ಬೇಕಾದ್ರೆ ಯಾವಾಗ ನಮ್ಗೆ APM ಲಿವರ್ ಗೇರ್ ಗಾಡಿ ಇತ್ತಲ್ಲ ಮುಂಚೆ, ನಾವು ಡ್ರೈವಿಂಗ್ ಫೀಲ್ಡ್ ಬರುವಾಗ ಸಹ ಅವರಿದ್ರು. ಯಾರಂದ್ರೆ ನಮ್ಮ ಈ ಅಶೋಕ್ ಶೆಟ್ರ್, ಬಿಫೋರ್ ಬಾಬಣ್ಣ ಅವರ ಎದುರಿಗೆ ನಾನು ರೇಷ್ಮದಲ್ಲಿ ರೂಟ್ ಬಸ್ ಅಲ್ಲಿ ಡ್ಯೂಟಿ ಮಾಡುವಾಗ ನಾನ್ ಟೈಮ್ ಅಲ್ಲಿ ಇರ್ಲಿ, ಟೈಮ್ ಅಲ್ಲಿ ಇರೋದೇ ಇಟ್ಕೊಳ್ಳಿ, ಅವ್ರು ನಮ್ಗೆ ಓಡಿಸ್ಕೊಂಡೇ ಬರ್ತಾರೆ. ಅವ್ರು ಹಾಗೆ ಲೆಫ್ಟ್ ಗೆ ಹೊಡ್ಕೊಳ್ತೀರಿ, ನಿಮ್ಗೆ ಲೆಫ್ಟ್ ಗೆ ಟರ್ನ್ ಇರ್ತದೆ, ಅವಾಗ ನೀವು ಲೆಫ್ಟ್ ಅಲ್ಲಿ ನೋಡ್ಕೊಂಡು ಬರ್ತಿದ್ರೆ ಮುಂದೆ ಒಂದು ಗಾಡಿ ಬರ್ತಾ ಇರ್ತಾರೆ. ಎಕ್ಸ್ಪ್ರೆಸ್ ಅಲ್ಲಿ ನಮ್ದು ಫೇವರೇಟ್ ರೂಟ್ ಅಂದ್ರೆ ಮಂಗಳೂರಿಂದ ಭಟ್ಕಳ, ನಾನು ಅಂಬಿಕಾ ವೈಬ್ ಅಲ್ಲಿ ಮಾಡ್ತಿದ್ದೆ. ಹಾಗೆ ನಿಮ್ಗೆ 2 ನಿಮಿಷಕ್ಕೆ, 1 ನಿಮಿಷಕ್ಕೆ ನಮ್ಮ ಹಿಂದೆ ಒಂದೊಂದು ಗಾಡಿ ಇತ್ತು. ಅರ್ಧ ನಿಮಿಷ ಗ್ಯಾಪ್ ಅಲ್ಲಿ ಸಹ ಬಿಡುವಂತ ಗಾಡಿ ಇತ್ತು ಒಂದು ಟೈಮ್ ಅಲ್ಲಿ. ಈಗ ಅದು ಪರ್ಮಿಟ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಅಂದ್ರೆ ಈಗ ನೀವು ಗೂಗಲ್ ಮ್ಯಾಪ್ ಹಾಕೊಂಡು ಹೋದ್ರೆ ನಿಮ್ಗೆ ಒಮ್ಮೆ ಹೋದ್ರೆ ಮತ್ತೊಮ್ಮೆ ನೆನಪಿರಲ್ಲ. ಅದು ನಾವು ಹೇಗೆ ಹೋಗ್ತೇವೆ ಅದು ನಮ್ಮ ಹಿಂದೆನೆ ಬರ್ತಿದ್ದ. ಆವಾಗ ನಮ್ಗೆ ಕಂಡಕ್ಟರ್ ಹೇಳ್ತಿದ್ದ, ಅವ್ನು ಹೇಗೆ ಸಹ ಹೋಗ, ಅವ್ನು ನಿಮ್ಗೆ ಸೈಡ್ ಹೊಡಿಯಲ್ಲ, ನಿಮ್ಮ ಹಿಂದೆನೆ ಬರ್ತಾ ಇರ್ತಾರೆ. ಇನ್ನು ಯಾವ ತರ ಬಂದ್ರೆ ಸಹ ನಮ್ಗೆ ಲೈಲ್ಯಾಂಡ್ ಕಂಫರ್ಟೇಬಲ್. ಅಲ್ಲಿ ಪ್ರೈವೇಟ್ ಬಸ್ ಗಿಂತ ಅಲ್ಲಿ ಕಾಂಪಿಟೇಷನ್ ಇರೋದು ಗವರ್ಮೆಂಟ್ ಬಸ್ ಒಟ್ಟಿಗೆ. ನಮ್ದು ಟಾಟಾ ಇತ್ತು, ಅದು ಇದಕ್ಕಿಂತ ಪಿಕಪ್ ಉಂಟಲ್ಲ ಘಾಟ್ ಸೆಕ್ಷನ್ ಅಲ್ಲಿ, ಅದು ಪಿಕಪ್ ಅಂದ್ರೆ ಅದಕ್ಕೆ ನಮ್ಮ ಹಿಂದೆಂದ ಯಾರು ಬಂದು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಕೆಲವರೊಂದು ಇರ್ತಾರೆ, ಅದು ಬಸ್ ಡ್ರೈವರ್ ಕಂಡಕ್ಟರ್ ನೋಡಿದ್ರೆ ಸ್ವಲ್ಪ ಕೆಳಗೆ ಮಾಡಿ ಮಾತಾಡ್ತಾರೆ, ಚೀಪ್ ಮಾಡ್ತಾರೆ. ನೀವು ಆತರ ಅಲ್ಲ, ಅವರದೊಂದು ಕಷ್ಟವನ್ನು ನೀವು ಕೇಳ್ತೀರಾ, ಎಲ್ಲೆಲ್ಲಿ ಯಾರ್ಯಾರಿಗೆ ಕೇಳ್ತಾರ ಎಲ್ಲರಿಗೆ ಕೇಳ್ತೀರಿ, ಯಾರು ಅವರು ಇವರು ಅಂತ ಯಾರು ನೋಡಲ್ಲ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ತುಂಬಾ ಜನ ಕೇಳ್ತಾ ಇದ್ರು, ಸರ್ ರೇಷ್ಮಾ ಬ್ರ್ಯಾಂಡ್ ನ್ಯೂ ಆದಂತ ಬಸ್ ಬಂದಿದೆ, ಇದರ ಒಂದು ಸಂದರ್ಶನ ಮಾಡಿ, ಈ ಬಸ್ಸಿನ ಒಳಗಡೆ ಹೇಗೆ ಇದೆ, ಹಾಗೇನೆ ಈ ಡ್ರೈವರ್ನ ಒಂದು ಕಷ್ಟ ಸುಖವನ್ನು ನಮ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ರು. ಈ ಒಂದು ಸಂಚಿಕೆಯಲ್ಲಿ ನಾನು ರೇಷ್ಮಾ ಬ್ರ್ಯಾಂಡ್ ನ್ಯೂ ಆದಂತ ಬಸ್ಸಿನ ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಬಸ್ಸಿನ ಚಾಲಕರು ಇದ್ದಾರಲ್ಲ, ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಈ ಮಂಗಳೂರು ಟು ಉಡುಪಿ, ಉಡುಪಿ ಟು ಕುಂದಾಪುರ ಪ್ರತಿ ಒಂದು ರೂಟ್ ಮಾಡಿದವರು, ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ಕಿದ್ದೇನೆ. ನೋಡೋ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಹುಷಾರಿದ್ದೀವಿ. ನಿಮ್ಮ ಹೆಸರು? ಸಲ್ಮಾನ್ ಅಂತ. ಓಕೆ, ನಿಮ್ದು ಊರಲ್ಲಿ? ಕಟ್ಪಾಡಿ, ಸುಭಾಸ್ ನಗರ, ಕುರ್ಕಲ್. ಓಕೆ, ನೀವೊಂದು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಬಸ್ ಫೀಲ್ಡ್ ಗೆ ಒಂದು ಎಕ್ಸ್ಪ್ರೆಸ್ 2012 ಲಾಸ್ಟ್ ಗೆ ಬಂದಿದ್ದೇನೆ. ಮತ್ತೆ 2023 ತನಕ ಎಕ್ಸ್ಪ್ರೆಸ್ ಅಲ್ಲಿ ಇದ್ದೆ. ಮತ್ತೆ ಟೂರಿಸ್ಟ್ ಅದು ಇದು ಅದರ ನಡುವಲ್ಲಿ ಸಹ ನಾನು ಸ್ಲೀಪರ್ ಬಸ್ಗೆಲ್ಲ ಬದಲಿಗೆಲ್ಲ ಹೋಗ್ತಿದ್ದೆ 18 ಅಲ್ಲಿ, ಹಾಗೆ ಇಲ್ಲ. ಮತ್ತೆ ಇದಕ್ಕೆ ಬಂದು ಈಗ ಒಂದು ರೇಷ್ಮಾಗೆ ಬಂದು 9 ತಿಂಗಳಾಯ್ತು. 9 ತಿಂಗಳಾಯ್ತು. ಅದಕ್ಕಿಂತ ಮೊದಲು ನವದುರ್ಗ, ನಮ್ದು ಕುಂದಾಪುರದಿಂದ ಇದು ಉತ್ತರಹಳ್ಳಿ ಗಾಡಿ ಇತ್ತು, ಸ್ಲೀಪರ್ ಸ್ಲೀಪರ್ ಕೋಚ್. ನಿಮ್ಗೆ ರೂಟ್ ಬಸ್ ಒಳ್ಳೇದಂತ ಆಯ್ತಾ, ಲಾಂಗ್ ಬಸ್ ಅಂದ್ರೆ ಬೆಂಗಳೂರು ಮಂಗಳೂರು ಈ ತರ ಒಳ್ಳೇದಾಯ್ತಾ? ಯಾವ ರೂಟ್ ನಿಮ್ಗೆ ಒಳ್ಳೇದು? ಆಕ್ಚುಲಿ ರೂಟ್ ಬಸ್ ಗಿಂತ ಈಗ ಒಂದು 100 ರೂಪಾಯಿ ಇದೆ ಒಳ್ಳೇದಂತ ಅನಿಸ್ತದೆ. ಯಾಕಂದ್ರೆ ಮುಂಚೆ ಟ್ರಾಫಿಕ್ ಕಡಿಮೆ ಇತ್ತು, ಅವಾಗ ಸ್ವಲ್ಪ ರೋಡದ್ದು ಸ್ವಲ್ಪ ಇದಿತ್ತು, ಪ್ರಾಬ್ಲಮ್ ಇತ್ತು. ಈಗ ರೋಡ್ ಅಗಲ ಆಗಿದೆ, ಅದೇ ಟ್ರಾಫಿಕ್ ಸಹ ಜಾಸ್ತಿ ಆಗಿದೆ. ಹಾಗಾಗಿ ನಮ್ಗೆ ಕೂಳೂರಿಂದ ಸುರತ್ಕಲ್ ತನಕ ಬರುವಾಗಲೇ ಇಲ್ಲಿ ತನಕ ಬರ್ತದೆ ಅದು. ಹಾಗಾಗಿ ನಮ್ಗೆ ಅದು ನೋಡಿ ನೋಡಿ ಸಾಕಾಯ್ತು ಅಲ್ವಾ? ನಿಜವಾಗ್ಲು ನಮ್ಮದು ಈ ಕಡೆದು ಡ್ರೈವರ್ ಅಂತ ಹೇಳಿದ್ರೆ ಅವರು ಅಷ್ಟು ಇಲ್ಲಿ ಅಂದ್ರೆ 60 ಸೆಕೆಂಡ್ ಅಂದ್ರೆ 1 ನಿಮಿಷ, ಹಾಗೆ ನಿಮ್ಗೆ 2 ನಿಮಿಷಕ್ಕೆ, 1 ನಿಮಿಷಕ್ಕೆ ನಮ್ಮ ಹಿಂದೆ ಒಂದೊಂದು ಗಾಡಿ ಇತ್ತು. ಅರ್ಧ ನಿಮಿಷ ಗ್ಯಾಪ್ ಅಲ್ಲಿ ಸಹ ಬಿಡುವಂತ ಗಾಡಿ ಇತ್ತು ಒಂದು ಟೈಮ್ ಅಲ್ಲಿ. ಈಗ ಅದು ಪರ್ಮಿಟ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಅರ್ಧ ನಿಮಿಷ ಆತರ ಎಲ್ಲ ಅಂದ್ರೆ 5:27 ಟೈಮ್ ಅಲ್ಲಿ ಒಂದು ಮುಂದೆಯಿಂದ ಐರಾ, ಹಿಂದೆಯಿಂದ ಕೊಯ್ನೂರು, ಅದ್ರ ಹಿಂದೆ ಐರಾದ ಮುಂದೆಗಿಂದ 1.5 ನಿಮಿಷ, ಕೊಯ್ನೂರು ಹಿಂದೆ ಅರ್ಧ ನಿಮಿಷ ದುರ್ಗಾಂಬ ಅಂತ ಇತ್ತು. ಅದು ಈಗ ಇಲ್ಲ, ಅದು ಪರ್ಮಿಟ್ ಕ್ಯಾನ್ಸಲ್ ಆಗಿದೆ ಅದು. ಸರ್ ಆ ಟೈಮ್ ಅಲ್ಲಿ ಹೇಗಿತ್ತು ಸರ್? ಅರ್ಧ ನಿಮಿಷಕ್ಕೆ ಅಂತ ಹೇಳಿದ್ರೆ ನಾವು ಅಷ್ಟೇ ಒಂಥರ ನಮ್ಗೆ ಸಹ ತಾಳ್ಮೆ ಇರ್ಬೇಕು. ಅಂದ್ರೆ ಅವರದು ನಮ್ದು ಕೊಯ್ನೂರು ಹೇಗಿತ್ತು ಅಂದ್ರೆ ನಾನ್ ಸಿಸಿಟಿ ಗಾಡಿ, ಅದು ಅವರ್ ಸಿಸಿಟಿ. ಅದು ಅಂದ್ರೆ ಸಂಜೆ ಟೈಮ್ ಅಲ್ಲ, ಅದು ನಾವು ಹೇಗೆ ಹೋಗ್ತೇವೆ ಅದು ನಮ್ಮ ಹಿಂದೆನೆ ಬರ್ತಿದ್ದ. ಅವಾಗ ನಮ್ಗೆ ಕಂಡಕ್ಟರ್ ಹೇಳ್ತಿದ್ದ, ಅವನು ಹೇಗೆ ಸಹ ಹೋಗ, ಅವ್ನು ನಿಮ್ಗೆ ಸೈಡ್ ಹೊಡಿಯಲ್ಲ, ನಿಮ್ಮ ಹಿಂದೆನೆ ಬರ್ತಾ ಇರ್ತಾರೆ ಅಂತ. ಆತರ ಅವನಿಗೆ ಸಹ ಜನ ಆಗೋದು ಹೋಗ್ತಾ ಇತ್ತು. ಮತ್ತೆ ಅವನು ಅರ್ಧದಿಂದ ಸೂಪರ್ ಬರ್ತಿದ್ದ, ಅವನು ಅರ್ಧದಿಂದ ಸೂಪರ್.
ನಿಮ್ ಅದಂದ್ರೆ ಪ್ರಕಾರ ಹಾಗಾದ್ರೆ ಇದೇ ಬೆಸ್ಟ್. ಇದೇ ಬೆಸ್ಟ್. ನೈಟ್ ಅಲ್ಲಿ ಯಾರ ಕಿರಿಕಿರಿ ಇಲ್ಲ, ಯಾರ ರಗಳೇನಿಲ್ಲ. ಸರ್ ಡ್ರೈವಿಂಗ್ ಅಲ್ಲೆಲ್ಲ ಚೇಂಜಸ್ ಇದೆಯಾ ಇದಕ್ಕೆ ಮತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ? ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು BS3 ಗಿಂತ ಇದು BS4 ಮತ್ತೆ BS6 ಸಡನ್ ಪಿಕಪ್, ಒಮ್ಮೆಲೆ ಪಿಕಪ್ ಬಿಟ್ಟು ಹೇಳ್ತದೆ. ಮತ್ತೆ ಘಾಟ್ ಸೆಕ್ಷನ್ ಅಲ್ಲಿ ಎಲ್ಲ BS3 ಗಾಡಿ ಎಲ್ಲ ನಿಮ್ದು ಸ್ವಲ್ಪ ಲೋ ಸ್ಪೀಡ್ ಅಲ್ಲಿ ಹೋಗ್ತದಲ್ಲ, ಇದು ಹಾಗೆ ಅಲ್ಲ, ಸ್ವಲ್ಪ ಪವರ್ ಸ್ಪೀಡ್ ಅಲ್ಲಿ ಹೋಗ್ತದೆ. ಪವರ್ ಅಲ್ಲಿ ಹೋಗ್ತದೆ. ಇವಾಗ ನಾವು ಎಕ್ಸ್ಪ್ರೆಸ್ ಗೆ ಬರುದು ಇಂಜಿನ್ ಬೇರೆ ಇರುತ್ತಾ, ಇದು ಇಂಜಿನ್ ಬೇರೆ ಇರುತ್ತಾ, ಹೇಗೆ ಪವರ್? ಇಲ್ಲ ಅಂದ್ರೆ ಇದರಲ್ಲಿ ನಿಮ್ದು BHP ಎಲ್ಲ ಇರ್ತದೆ. ಇದು 160 BHP ಮತ್ತೆ 180 ಅಂತ ಬರ್ತದೆ. ಅದಕ್ಕೆ ವೀಲ್ ಗೆ 10 ನಟ್ ಬೋಲ್ಟ್ ಇರ್ತದೆ, 10 ಇರ್ತದೆ. ಇದರಲ್ಲಿ 8 ಉಂಟು. ಅದಂದ್ರೆ ಸ್ವಲ್ಪ ನಿಮ್ಗೆ ಹಾರ್ಸ್ ಪವರ್ ಎಲ್ಲ ಜಾಸ್ತಿ ಬರ್ತದೆ. ಮತ್ತೆ ಅದರಲ್ಲಿ ಸಿಟ್ಟಿಂಗ್ ಕೆಪಾಸಿಟಿ ಇದು 30 ಸೀಟ್, ಅದು 10 ಮೀಟರ್ ಅಂತ ಹೇಳ್ಬೋದು ಇದಕ್ಕೆ. ಇದಕ್ಕಿಂತ ಸ್ವಲ್ಪ ದೊಡ್ಡದು ಬರ್ತದೆ, ಅದು 12 ಮೀಟರ್ ಬರ್ತದೆ. ಅದರಲ್ಲಿ ಕೆಲವೊಂದು ಇದರಲ್ಲಿ 13 ಮೀಟರ್ ಬರ್ತದೆ. ಅದರಲ್ಲಿ ಸ್ವಲ್ಪ HP ವೇರಿಯೇಷನ್ ಇರ್ತದೆ. ಮತ್ತೆ ಅದರಲ್ಲಿ ಫ್ರಂಟ್ ಡಿಸ್ಕ್ ಎಲ್ಲ ಬರ್ತದೆ, ಮತ್ತೆ ಹಿಂದೆ ರಿಟೈರ್ಡ್ ಬರ್ತದೆ. ಇದರಲ್ಲಿ ಫ್ರಂಟ್ ಗೆ ನಾರ್ಮಲ್ ಬ್ರೇಕ್ ಮತ್ತೆ ಹಿಂದೆ ಸಹ ನಾರ್ಮಲ್ ಬ್ರೇಕ್, ರಿಟೈರ್ ಇಲ್ಲ. ಇದರಲ್ಲಿ ಇಂಜಿನ್ ಬ್ರೇಕ್ ಎಲ್ಲ ಉಂಟು. ಮತ್ತೆ ಇದರಲ್ಲಿ ಡಿಫರೆನ್ಸ್ ಏನಂದ್ರೆ ಅದೇ ಎಲ್ಲ ಕಂಪನಿಯಲ್ಲಿ ಸಹ ಬರ್ತದೆ ಈ ತರನೇ ಸೇಮ್. ಸರ್ ಇನ್ನೊಂದು ಪ್ರಶ್ನೆ ನಿಮ್ಗೆ, ರಾತ್ರಿ ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಗೆ ಹೆಚ್ಚು ಭಯವಾಗುವುದು ಏನು? ಹೆದರಿಕೆ ಅಂದ್ರೆ ನಾವೀಗ ಸ್ಟ್ರೈಟ್ ಹೋಗ್ತಾ ಇರುವಾಗ ಯಾರಾದ್ರೂ ನಿದ್ರೆ ಕಣ್ಣಲ್ಲಿ ಇರ್ತಾರೆ, ಅವನು ನಿದ್ರೆ ಕಣ್ಣಲ್ಲಿ ಒಮ್ಮೆಲೆ ರೈಟ್ ಗೆ ಬರ್ತಾನೆ, ನಾವು ಆಗ ಹಾರ್ನ್ ನೋಡಿಬೇಕು, ಆಗ ಒಂದ್ ಸರಿ ಹೋಗ್ತಾನೆ. ಅದೇ ಒಂದು ಹೆದರಿಕೆ. ನೈಟ್ ಅಲ್ಲೆಲ್ಲ ಅದೇ ಒಂದು ಮಾತ್ರ ಹೆದರಿಕೆ. ನಿಮ್ಮ ಪ್ರಕಾರ ಅತ್ಯಂತ ಡೇಂಜರಸ್ ರೂಟ್ ಯಾವ್ದು ಸರ್ ನೀವು ಮಾಡಿದಲ್ಲ? ತುಂಬಾ ಅಂದ್ರೆ ರಿಸ್ಕ್, ಸ್ವಲ್ಪ ಟರ್ನಿಂಗ್ ಎಲ್ಲ ಇರ್ತದೆ ಆ ತರ ಎಲ್ಲ. ನಿಮ್ ಪ್ರಕಾರ ಸ್ವಲ್ಪ ಡೇಂಜರ್? ನಮ್ದು ತಮಿಳ್ನಾಡು ಸತ್ಯಮಂಗಲ ಘಾಟಿ ಉಂಟಲ್ಲ, ಅದು ಘಾಟಲ್ಲಿ ಘಾಟ್ ಅಂದ್ರೆ ಅದು ಮಾತ್ರ. ಅಷ್ಟು ಡೇಂಜರ್. ಈಗ ನಮ್ದು ಶಿರಡಿ ಘಾಟ್ ಉಂಟಲ್ಲ, ಅದು ಮುಂಚೆ ಒಂದ್ ಟೈಮ್ ಅಲ್ಲಿ ಡೇಂಜರ್ ಇತ್ತು ಅದು. ಈಗ ಅಂದ್ರೆ ಒಂದು ರೋಡ್ ಎಲ್ಲ ಅಗಲಾಗಿ ಸ್ವಲ್ಪ ಒಳ್ಳೇದಾಗಿದೆ. ಹಾಗಾಗಿ ಘಾಟ್ ತರ ಸ್ವಲ್ಪ ಇಲ್ಲ, ಸ್ವಲ್ಪ ಕರು ರೋಡ್ ಇದೆ. ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಜಾಗ್ರತೆ ಮಾಡ್ಬೇಕಲ್ಲ. ನೀವು ಯಾವ ರೂಟ್ ಆಗಿ ಹೋಗಿದ್ರಿ? ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗಿದ್ರಿ? ನಾವು ಮಧುರೈ ಹೋಗಿದ್ವಿ. ಎಲ್ಲಿಂದ ಅದು? ಅದು ಮೂಡುಬೆಳ್ಳೆಯಿಂದ. ನಾನು ವೆಲ್ಲಂಕಣಿ ಟೂರಿಸ್ಟ್ ಗಾಡಿ. ಟೂರಿಸ್ಟ್ ಗಾಡಿ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಸುತ್ತಬೇಕಾಗ್ತದಲ್ಲ, ರೂಟ್ ಎಲ್ಲ ಗೊತ್ತಿರುತ್ತೆ? ರೂಟ್ ಎಲ್ಲ ಕೆಲವೊಂದು ಗೊತ್ತಿರಲ್ಲ, ಕೆಲವೊಂದು ಒಂದೊಮ್ಮೆ ಹೋಗಿ ನಾವು ತಿಳ್ಕೊಳ್ತೇವೆ. ಮತ್ತೆ ಅದು ಅಂದ್ರೆ ಈಗ ನೀವು ಗೂಗಲ್ ಮ್ಯಾಪ್ ಹಾಕೊಂಡು ಹೋದ್ರೆ ನಿಮ್ಗೆ ಒಮ್ಮೆ ಹೋದ್ರೆ ಮತ್ತೊಮ್ಮೆ ನೆನಪಿರಲ್ಲ ನಮ್ಗೆ. ಅದೇ ನೀವು ಕಷ್ಟ ಬಿಡ್ಕೊಂಡು ಹೋಗ್ತಿರಲ್ಲ ಗೂಗಲ್ ಮ್ಯಾಪ್ ಹಾಕದೆ, ಅದು ನಿಮ್ಗೆ ಯಾವಾಗ ತನಕ ಸಹ ನೆನಪಿರ್ತದೆ ಹಾಗೆ. ಸರ್ ಇನ್ನೊಂದು ಪ್ರಶ್ನೆ, ನಾವು ಇವಾಗ ಹೋಗ್ಬೇಕಾದ್ರೆ ಗಾಡಿ ಎಲ್ಲ ಬ್ರೇಕ್ ಫೇಲ್ ಎಲ್ಲ ಆದ್ರೆ ನಾವು ಹೇಗೆ ಕಂಟ್ರೋಲ್ ಮಾಡ್ತೇವೆ ಸರ್? ಅಂದ್ರೆ ಘಾಟ್ ಸೆಕ್ಷನ್ ಅಲ್ಲಿ ನಿಜವಾಗಿ ಅದು ಆಗ್ಬಾರ್ದು. ಘಾಟ್ ಸೆಕ್ಷನ್ ಅಲ್ಲಿ ನಾವ್ ಏನ್ ಗೊತ್ತುಂಟ, ನಮ್ದು ಏನಾದ್ರೂ ಒಂದು ಲೈನರ್ ವೀಕ್ ಇದೆ, ನಮ್ಮ ಗಾಡಿ ರಿಟೈರ್ಡ್ ಏನಾದ್ರೂ ವೀಕ್ ಉಂಟಾ ಅಂತ ಆದ್ರೆ ನಮ್ಗೆ ಬರ್ಲೇಬೇಕು ಅಂತ ಪೊಸಿಷನ್ ಅಲ್ಲಿ ನಾವು ಎಕ್ಸ್ಟ್ರಾ ಗೇರ್ ಹಾಕಿ ಬ್ರೇಕ್ ಅನ್ನು ಸಹ ಮುಟ್ಟಬಾರ್ದು, ಏನನ್ನು ಸಹ ಮುಟ್ಟಬಾರ್ದು. ಖಾಲಿ ಒಂದು ಸ್ಟೇರಿಂಗ್ ಕಂಟ್ರೋಲ್ ಮಾಡ್ಕೊಂಡು ಟರ್ನ್ ಅಲ್ಲಿ ಮೆಲ್ಲ ಬರ್ತಾ ಇರ್ಬೇಕು. ಅದು ಎಕ್ಸ್ಟ್ರಾ ಗೇರ್ ಹಾಕಿ ನೀವು ಕೆಳಗೆ ಬಿಟ್ಬಿಟ್ರೆ, ಎಕ್ಸ್ಟ್ರಾ ಗೇರ್ ಅಂತ ಹೇಳಿದ್ರೆ ಗಾಡಿ ಆಟೋಮೆಟಿಕ್ ಎಂತ ನೋಡಿದ್ರೆ ಸಹ ನಿಮ್ಗೆ ಅದು ಆಟೋಮೆಟಿಕ್ ಬರ್ತಾ ಇರ್ತದೆ. ಮತ್ತೆ ನೀವು ಹೈವೇಲಿ ಎಲ್ಲಿಯಾದ್ರೂ ಸಡನ್ ಎಲ್ಲಿಯಾದ್ರೂ ಆತರ ಆಯ್ತು ಅಂತ ಆದ್ರೆ ಸ್ವಲ್ಪ ಡಿಸ್ಟೆನ್ಸ್ ನಾವು ಫಸ್ಟ್ ಗೆನೆ ಅದು ಬ್ರೇಕ್ ಫೈಲ್ ಆಗುವಂತ ಮೊದಲೇ ನಾವು ಮೇಂಟೈನ್ ಮಾಡ್ತಾ ಇರ್ಬೇಕು. ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಗಾಡಿ ಗೊತ್ತಾಗ್ತದೆ. ಅವಾಗ ನಾವ್ ಏನಾದ್ರು ಒಂದು ಗೇರ್ ಡೌನ್ ಮಾಡಿ ಏನಾದ್ರು ಹಾಗೆ ಮಾಡ್ಕೊಂಡು ಬರ್ಬೋದು ಅಲ್ವಾ? ಸರ್ ಘಾಟ್ ರೋಡ್ ಡ್ರೈವ್ ಮಾಡೋದು ಈಸಿಯಾ ಅಥವಾ ಹೈವೇಲಿ ಮಾಡೋದು ಈಸಿಯಾ ಬಸ್ಸನ್ನು? ಹೈವೇಲಿ ಡ್ರೈವಿಂಗ್ ಮಾಡೋದು ಈಸಿ, ಘಾಟ್ ರೋಡ್ ಅಲ್ಲಿ ಸ್ವಲ್ಪ ಟಫ್ ಇರುತ್ತೆ ಅಲ್ವಾ? ಯಾಕಂದ್ರೆ ನೀವು ಲೆಫ್ಟ್ ಗೆ ಹೊಡ್ಕೊಳ್ತೀರಿ, ನಿಮ್ಗೆ ಲೆಫ್ಟ್ ಗೆ ಟರ್ನ್ ಇರ್ತದೆ. ಅವಾಗ ನೀವು ಲೆಫ್ಟ್ ಅಲ್ಲಿ ನೋಡ್ಕೊಂಡು ಬರ್ತಿದ್ರೆ ಮುಂದೆ ಒಂದು ಗಾಡಿ ಬರ್ತಾ ಇರ್ತಾರೆ, ನಮ್ದೊಂದು ಸ್ವಲ್ಪ ಗಾಡಿ ಉದ್ದ ಇರ್ತದೆ. ಅವಾಗ ನಮ್ದು ಹಿಂದೆ ಅದು ಕಾರ್ನರ್ ಇಲ್ಲಿ ಅದಕ್ಕೆ ಟಚ್ ಆಗ್ತದೆ, ಅದು ನೋಡ್ಬೇಕು ನಾವು. ರೈಟ್ ಗೆ ಹೋಗುವಾಗ ನಾವು ಹಿಂದೆಂದ ಯಾರಾದ್ರೂ ನಿಂತಿದ್ದವರಿಗೆ ಅದು ನೋಡ್ಬೇಕು. ಬರೀ ಮುಂದೆ ನೋಡುದಲ್ಲ, ನಮ್ಗೆ ಮಿರರ್ ಅಡ್ಜಸ್ಟ್ಮೆಂಟ್ ಇರ್ತದಲ್ಲ, ಮಳೆ ಬರುವಾಗ ಒಂದ್ ಸ್ವಲ್ಪ ಕಾಣುದ್ರಲ್ಲಿ ವೇರಿಯೇಷನ್ ಆಗ್ತದೆ, ಮಳೆ ಬರೋದಾಗ ಒಂದ್ ಸ್ವಲ್ಪ ಕಾಣುದ್ರಲ್ಲಿ ಸ್ವಲ್ಪ ಇದಾಗ್ತದೆ, ಹಾಗೆ ಗೊತ್ತಾಗಲ್ಲ. ಘಾಟ್ ಸೆಕ್ಷನ್ ಅದೆಲ್ಲ ನೋಡ್ಬೇಕು. ಒಮ್ಮೊಮ್ಮೆ 3 ಗಂಟೆ ನಂತರ 2 ಗಂಟೆ ನಂತರ ಫಾಗ್ ಎಲ್ಲ ಇರ್ತದೆ, ಅದೆಲ್ಲ ನೋಡ್ಬೇಕಾಗ್ತದೆ. ಈ ಲಕ್ಸುರಿ ಬಸ್ ಡ್ರೈವರ್ ಆಗ್ಬೇಕಂತ ಹೇಳಿದ್ರೆ ಅವನ ಹತ್ರ ಏನೆಲ್ಲ ಸ್ಕಿಲ್ಸ್ ಬೇಕು ನಿಮ್ ಪ್ರಕಾರ? ಒಂದು ಲಕ್ಸುರಿ ಡ್ರೈವರ್ ಆಗ್ಬೇಕಂತಾದ್ರೆ ಅವನ ಹತ್ರ ಫಸ್ಟ್ ಆಫ್ ಆಲ್ ಒಂದು ಪ್ಯಾಸೆಂಜರ್ ಹತ್ರ ಮಾತಾಡ್ಲಿಕ್ಕೆ ಒಂದ್ ಸ್ವಲ್ಪ ಅವನದ್ದು ಬಿಹೇವಿಯರ್ ಕರೆಕ್ಟ್ ಇರ್ಬೇಕು. ಮತ್ತೆ ಒಂದ್ ಸ್ವಲ್ಪ ಗಾಡಿ ನೀಟ್ನೆಸ್ ಇಟ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ಗೊತ್ತಿರ್ಬೇಕು, ಡ್ರೈವರ್ ಆಗ್ಲಿ ಅವ್ರ ಕಂಡಕ್ಟರ್ ಆಗ್ಲಿ. ಮತ್ತೆ ಒಂದ್ ಸ್ವಲ್ಪ ತಾಳ್ಮೆ. ಮತ್ತೆ ಅವರು ಎಲ್ಲಿಯಾದ್ರೂ ಸ್ಟಾಪ್ ಕೇಳಿದ್ರೆ ವಾಶ್ರೂಮ್ಗೆ ಗೀಶ್ರೂಮ್ಗೆ ಎಲ್ಲ ಸ್ವಲ್ಪ ಆದ್ರೂ ನಾವು ಅವರಿಗೆ ಬೈದ್ರೆ ಆಗುದಿಲ್ಲ, ಮತ್ತೊಮ್ಮೆ ಬರುದಿಲ್ಲ. ಅವ್ರು ಬೈದ್ರೆ ಸ್ವಲ್ಪ ನಿಲ್ಸಿ ಅವರಿಗೆ ಆತರ ಎಲ್ಲ
ಸ್ವಲ್ಪ ಅವರಿಗೆ ಇದ್ ಮಾಡ್ಬೇಕು. ಓಕೆ ಮತ್ತೆ ಅದೇ ಅವರಿಗೆಲ್ಲ ಅದರಲ್ಲಿ ಲಕ್ಸುರಿ ಅಂದ್ರೆ ಅದರಲ್ಲಿ ತುಂಬಾ ಸಿಸ್ಟಮ್ ಗಳೆಲ್ಲ ಇರುತ್ತೆ ಒಳಗಿಂದ, ಓಕೆ ಅದನ್ನೆಲ್ಲ ನಾವು ಅವರಿಗೆ ಹೇಳಿಕೊಡ್ಬೇಕು ಹಾ. ಪ್ಯಾಸೆಂಜರ್ ನವರಿಗೆ, ಓಕೆ ಹಾಗೆ ಹೀಗೆ ಅಂತ, ಅವಾಗ ಅವ್ರಿಗೆ ಗೊತ್ತಾಗ್ತದೆ. ಅಲ್ವಾ. ಓಕೆ ಸರ್, ನಿಮ್ ಪ್ರಕಾರ ನಿಮ್ಮ ಜೀವನದಲ್ಲಿ ಮರೆಯಲಾಗದಂತಹ ಟ್ರಿಪ್ ಏನಾದ್ರೂ ಇದೆಯಾ? ಅಂದ್ರೆ ಒಂದು ಮೆಮೊರಿಬಲ್ ಉಳಿದಂತಿರುವಂತಹ ಟ್ರಿಪ್. ಇವಾಗ ನಾವೆಲ್ಲ ಕೆಲವೊಂದ್ ಕಡೆ ಎಲ್ಲ ಹೋಗಿರ್ತೇವೆ, ಅಂತದ್ ಯಾವ್ದಾದ್ರು ಇದೆಯಾ ನಿಮ್ದು? ಈ ಸ್ಲೀಪರ್ ಬಸ್ ಎಲ್ಲ ಅಲ್ಲ, ನಿಮ್ದು ಟೂರಿಸ್ಟ್ ಗಾಡಿ ಅಂತ ಎಲ್ಲ ಪ್ಲೇಸ್ ಎಲ್ಲ ನೀವು ಹೋಗಿದ್ದೀರಾ ಒಳ್ಳೆ ಯಾವ್ದಾದ್ರು? ಅಂತದ್ದು ಯಾವ್ದು ಹೋಗ್ಲಿಲ್ಲ. ಅಂದ್ರೆ ಹಾ. ನಮ್ಗೆ ಟ್ರಿಪ್ ಅಲ್ಲಿ ಹೋದವರೆಲ್ಲ ನಾವು ಒಮ್ಮೆ ಯಾವಾಗದು ಹೋಗ್ತಿರಲ್ಲ ಟ್ರಿಪ್ಗೆ, ಓಕೆ ಅವಾಗ ಯಾರು ನಮ್ಗೆ ಬೇಡ ಹೇಳಿಲ್ಲ ಇಷ್ಟ ತನಕ. ಹಾ ಮತ್ತೊಮ್ಮೆ ಫೋನ್ ಮಾಡಿ ನೀವೇ ಇರೋದಾದ್ರೆ ಬನ್ನಿ. ಮಾತ್ರ ನಾವು ಬುಕ್ ಮಾಡುದು, ಇಲ್ಲದ್ರೆ ಆತರ ಎಲ್ಲ ಹೇಳಿದವರೇ ಜಾಸ್ತಿ ಇರುದು. ಓಕೆ, ಹಾಗೆ ಎಲ್ಲ ಜಾಸ್ತಿ ಹಾ. ಇರ್ತಾರೆ ಅಲ್ವಾ. ಓಕೆ, ನಿಮ್ ಪ್ರಕಾರ ನಿಮ್ಮ ಫೇವ್ರೆಟ್ ರೂಟ್ ಯಾವ್ದು? ಫೇವ್ರೆಟ್ ಖುಷಿ ಆಗುದು ಹೋಗ್ಲಿಕ್ಕೆ, ಡ್ರೈವಿಂಗ್ ಮಾಡ್ಲಿಕ್ಕೆಲ್ಲ? ಈಗನಾ ಹೌದು. ಎಕ್ಸ್ಪ್ರೆಸ್ ಅಲ್ಲಿಯಾ ಇದು ಇದ್ರಲ್ಲಿ? ಅಲ್ಲ, ಎಕ್ಸ್ಪ್ರೆಸ್ ಅಲ್ಲಿ. ಎಕ್ಸ್ಪ್ರೆಸ್ ಅಲ್ಲಿ ನಮ್ದು ಫೇವರೇಟ್ ರೂಟ್ ಅಂದ್ರೆ ಮಂಗಳೂರಿಂದ ಭಟ್ಕಳ, ನಾನು ಅಂಬಿಕಾ ವೈಭವ್ ಅಲ್ಲಿ ಮಾಡ್ತಿದ್ದೆ. ಓಕೆ ಅದರಲ್ಲಿ ಬೆಳಿಗ್ಗೆ ಹೋದ್ರೆ ಸಂಜೆ ಅಲ್ಲಿಂದ ಬರುದು, ಓಕೆ 10:40ಕ್ಕೆ ಭಟ್ಕಳಕ್ಕೆ ರೀಚ್ ಆಗ್ತೇವೆ. ಹಾ. ಅಲ್ಲಿಂದ 1:39ಕ್ಕೆ ಸ್ಟ್ಯಾಂಡ್ ಅಲ್ಲಿ ಇಟ್ರೆ 2:18ಕ್ಕೆ ಅಲ್ಲಿಂದ ಬಿಡ್ತಿದ್ವಿ. ಹಾ. ಅದು ಹೇಗಂದ್ರೆ ಇಲ್ಲಿ ಎಷ್ಟು ಸಹ ಬ್ಲಾಕ್ ಆಗ್ಲಿ ಏನೋ ಆಗ್ಲಿ ಹಾ. ಅದು ನಮ್ಗೆ ಗೊತ್ತೇ ಆಗುದಿಲ್ಲ, ಓಕೆ. ಹೋಗೋದು ಬರೋದು ಅಷ್ಟೇ, ಅಲ್ವಾ? ಸಿಂಗಲ್ ಟ್ರಿಪ್. ತುಂಬಾನೇ ಲಾಂಗೆಸ್ಟ್ ಡಿಸ್ಟೆನ್ಸ್ ಸರ್, ಭಟ್ಕಳ ಟು ಮ್ಯಾಂಗ್ಳೂರ್ ಅಲ್ವಾ? ಹಾ, ಮತ್ತೆ ಅಷ್ಟೇ ಟೈಮಿಂಗ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು. ಹೋಗ್ಬೇಕು. ಅಂದ್ರೆ ಈಗ ಗವರ್ಮೆಂಟ್ ಬಸ್ ಎಲ್ಲ ಜಾಸ್ತಿ ಆಗಿದೆಲ್ಲ, ಓಕೆ ಅಂದ್ರೆ ಅಲ್ಲಿ ಪ್ರೈವೇಟ್ ಬಸ್ಗಿಂತ ಅಲ್ಲಿ ಕಾಂಪಿಟೇಷನ್ ಇರೋದು ಗವರ್ಮೆಂಟ್ ಬಸ್ ಒಟ್ಟಿಗೆ. ಓಕೆ ಆ ಕಡೆ ಅವರು ಇಲ್ಲಿ ಈಗ ಅಲ್ಲ ಗವರ್ಮೆಂಟ್ ಅಲ್ಲಿ ಎಲ್ಲ ಸ್ವಲ್ಪ ಸೆಟ್ಲ್ ಆಗಿರೋದು, ಓಕೆ. ಅಲ್ಲಿ ಅವರು ಆ ಕಡೆ ಆ ಟೈಮ್ ಇಂದಾನೆ ಗವರ್ಮೆಂಟ್ ಅಲ್ಲಿ ಸ್ವಲ್ಪ ಸೆಟ್ಲ್ ಆಗಿದೆ. ಆ ಕಡೆಯವರು ಆ ಕಡೆಯವರು. ಎಲ್ಲ ಗವರ್ಮೆಂಟ್ ಗೆ ಹಾ. ಇದ್ ಮಾಡ್ತಾರೆ. ಅಲ್ಲಿ ಗ್ರೀನ್ ಕಲರ್ ಎಕ್ಸ್ಪ್ರೆಸ್ ಅಂತೆ, ಮತ್ತೆ ರೆಡ್ ಕಲರ್ ಅದೆಲ್ಲ ಓ, ಉಂಟು. ಅದ್ರಲ್ಲಿ ಸಹ. ಅದರಲ್ಲಿ KSRTC ಮತ್ತೆ ಅಲ್ಲಿ. ಹುಬ್ಬಳ್ಳಿ ಗಾಡಿ ಲಾಂಗ್ ಗಾಡಿ ಇಲ್ಲ, ಅದಕ್ಕೆ ಎಕ್ಸ್ಪ್ರೆಸ್ ಅಂತ ಹೇಳ್ತಾರೆ. ಓಕೆ KSRTC ಅಲ್ಲಿ. ಓಕೆ ಓಕೆ ಓಕೆ. ಅದಕ್ಕೆಲ್ಲ ಹತ್ಕೊಂಡು ಹೋಗ್ತಾರೆ. ಅದು ಹಾ. ಇಲ್ಲಿ ಗವರ್ಮೆಂಟ್ ಫ್ರೀ ಆಯ್ತಲ್ಲ, ಅದಕ್ಕಿಂತ ಮುಂಚೆನೆ ಅಲ್ಲಿ ಸ್ಟಾರ್ಟ್ ಆಗಿತ್ತು ಅದು. ಸ್ಟಾರ್ಟ್ ಆಗಿದೆ ಕುಂದಾಪುರ ಭಟ್ಕಳ ರೂಟ್ ಅಲ್ಲಿ ಅಲ್ವಾ? ನಿಮ್ ಪ್ರಕಾರ ಡ್ರೈವಿಂಗ್ ಎಲ್ಲ ಮಾಡ್ಲಿಕ್ಕೆ ಕಂಫರ್ಟ್ ಅಂತ ಹೇಳುದು ಯಾವ್ದು? ಲೈಲ್ಯಾಂಡ್, ಟಾಟಾ, ಐಷಾರ? ನೀವು ನಮ್ಗೆ ತುಂಬಾ ಗಾಡಿ ಬಿಟ್ಟಿದ್ದೀರಾ. ಹಾ. ಹಾ. ಇದೊಂದು ನಾನು ಪ್ರಶ್ನೆ ಎಲ್ಲರ ಹತ್ರ ಕೇಳ್ತೇನೆ, ಕೇಳಿದ್ರೆ ಒಂದೊಂದು ಅವರದ್ದು ಸಹ ಗೊತ್ತಾಗ್ಬೇಕಲ್ಲ ಯಾವ್ದು ಕಂಫರ್ಟ್ ಅಂತ. ಲೈಲ್ಯಾಂಡ್. ಯಾಕೆ ಅದು? ಲೈಲ್ಯಾಂಡ್ ಅಂದ್ರೆ ನಾವು ಒಂದು BS3 BS2 ಇಂದ BS3 BS4 ಎಲ್ಲ ನೋಡಿರೋದು ಅದೇ ಲೈಲ್ಯಾಂಡ್. ಓಕೆ ಅದು ಇನ್ನು ಯಾವ ತರ ಬಂದ್ರೆ ಸಹ ನಮ್ಗೆ ಲೈಲ್ಯಾಂಡ್ ಕಂಫರ್ಟೇಬಲ್ ಅಲ್ವಾ? ಓಕೆ ಸರ್, ನೀವು ಕಂಟಿನ್ಯೂ ಅಂತ ಹೇಳಿದ್ರೆ ಎಷ್ಟು ಕಿಲೋಮೀಟರ್ ರನ್ ಮಾಡಿದ್ರೆ ಗಾಡಿ ನಿಮ್ಮ ಒಂದು ಇಷ್ಟು ವರ್ಷದ ಒಂದು ಜರ್ನಿಯಲ್ಲಿ? ನಾನ್ ಸ್ಟಾಪ್ ಅಂದ್ರೆ ನಾವು ಪ್ರಯಾಗ್ರಾಜ್ ಆಯ್ತಲ್ಲ ಒಂದ್ ಓಕೆ, ಸರ್ತಿ. ಹೌದು. ಅವಾಗ ನಾವು ಇದು ಪ್ರಯಾಗ್ರಾಜ್ ಹೋಗಿ ಮತ್ತೆ ಕಾಶಿ ಓ, ಮತ್ತೆ ಇಲ್ಲಿಗೆ ನಮ್ದು ಅಯೋಧ್ಯೆಗೆಲ್ಲ ಹೋಗಿದ್ವಿ. ಹೌದಾ? ಹಾ. ಓಕೆ, ತುಂಬಾ ಲಾಂಗೆಸ್ಟ್. ಹಾ. ಹೋಗ್ಲಿಕ್ಕೆ ಒಂದು 2,500 ಕಿಲೋಮೀಟರ್ ಉಂಟು. ಅವಾಗ ನನ್ನೊಟ್ಟಿಗೆ ಒಬ್ಬರು ಪಾರ್ಟ್ನರ್ ಇದ್ರು, ಹಾ. ಗಣೇಶ್ ಅಣ್ಣ ಅಂತ. Okay. ನಮ್ದು ನಕ್ಷತ್ರ TT ಅಲ್ಲಿ ಡ್ರೈವರ್ ಇದ್ರಲ್ಲ, Okay. ಅವರದ್ದೇ ಓನ್ ಗಾಡಿ ಅದು. ಓಕೆ. ಅವರನ್ನು ಕರ್ಕೊಂಡು ಹೋಗಿದ್ದೆ ನಾನು. ನಮ್ಮ ಕೋಡಿಕೆರೆ ಮನೋಜ್ ಅಣ್ಣ ಇದ್ದಾರಲ್ಲ, ಹೌದು, ಗೊತ್ತು ಗೊತ್ತು. ಅವರನ್ನು ಕರ್ಕೊಂಡು ಹೋಗಿದ್ದೆ. ಹಾಗೆ ಅದು ನಿಮ್ಮದು ಒಂದು ಲಾಂಗೆಸ್ಟ್. ಲಾಂಗೆಸ್ಟ್ ಟ್ರಿಪ್. ಅವರದ್ದು ಫುಲ್ ಟೀಮ್ ಇತ್ತು ನಮ್ಮ ಹತ್ರ. ಹೇಗಿತ್ತು ಸರ್ ಆ ಜರ್ನಿ? ಹೇಗಿತ್ತು? ಹಾ, ಅವರು ಸಹ ಒಳ್ಳೆದಿದ್ರು, ನಮ್ಮ ಹತ್ರ ಒಳ್ಳೆ ಇದೆಲ್ಲ ಇದ್ರು, ನಮ್ಗೆ ತುಂಬಾ ಸಪೋರ್ಟ್ ಇದ್ರು ಅವರದ್ದೆಲ್ಲ. ಅಲ್ವಾ? ಹಾಗೆ. Okay, ಹಾಗೆ ಅದು ನಿಮ್ಮದು ಲಾಂಗೆಸ್ಟ್. ಲಾಂಗೆಸ್ಟ್. ಓಕೆ ಸರ್, ಮತ್ತೆ ನಿಮ್ದ ಒಂದು ಫ್ಯಾಷನ್ ಹೇಗೆ? ಮುಂಚೆಯಿಂದ ಏನಾದ್ರು ಆಸೆ ಇತ್ತ ಬಸ್ ಡ್ರೈವರ್ ಆಗ್ಬೇಕಂತ? ಅಂದ್ರೆ ನಾವು ಮುಂಚೆ ಒಂದು ಸಣ್ಣದಿರುವಾಗ ಓಕೆ ಈ ಎಕ್ಸೆಸ್ ಬಸ್ ಅಲ್ಲಿ ಎಲ್ಲ ಲೆಫ್ಟ್ ಸೀಟ್ ಅಲ್ಲಿ ಕುತ್ಕೊಳ್ಳುದು. ಓಕೆ ಅವರೊಂದು ಅಜ್ಜನ ಡ್ರೈವರ್ ಇದ್ರಲ್ಲ, ಓಕೆ. ಅಂದ್ರೆ ಅದರಲ್ಲಿ ಇಡ್ಲಿ ಸ್ಟೇರಿಂಗ್ ಅಂದ್ರೆ ಒಂದು ದೊಡ್ಡ ದೊಡ್ಡ ಸ್ಟೇರಿಂಗ್ ಸ್ಟೇರಿಂಗ್. ಈ ತರ ಎಲ್ಲ ಗೆ- ಅವನು ಹಾ. ಶೇಪ್ ಅಲ್ಲಿ ಹೋಗಿ ನೋಡ್ತಾ ಇರ್ತಾನಲ್ಲ, ಹಾ. ಅದು ಓವರ್ಟೇಕ್ ಮಾಡುದು. ಅದನ್ನ ನೋಡಿ 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 ನಮ್ಗೆ ಒಂದು ಆಸೆ. ಅದೇ ಆಸೆ, ದೊಡ್ಡದಾದ ನಂತರ ಅದು ಬಿಡ್ಬೇಕು ಇದು ಬಿಡ್ಬೇಕಂತ. ಓಕೆ. ಈಗ ಅಂದ್ರೆ ಆಸೆ ಅಂದ್ರೆ ಬಿಟ್ಟು ಬಿಟ್ಟೆಲ್ಲ ಸಾಕಾಯ್ತು. ಈಗ ಅಂದ್ರೆ ಒಂದ್ ಸ್ವಲ್ಪ ಇದಕ್ಕೇನು ತೊಂದ್ರೆ ಇಲ್ಲ, ಅಲ್ವಾ? ಅದಕ್ಕೆ ಮಾಡ್ತಾ ಇದ್ದೇವೆ ಹಾಗೆ. ಖಂಡಿತ ಸರ್. ಆ ಟೈಮ್ ಅಲ್ಲಿ ನಿಮ್ಮ ಫೇವರೇಟ್ ಯಾವ್ದಿತ್ತು ಸರ್ ಬಸ್ ಮುಂಚೆ ಸಣ್ಣದಿರ್ಬೇಕಾದ್ರೆ? ಸಣ್ಣದಿರ್ಬೇಕಾದ್ರೆ ಯಾವಾಗ ನಮ್ಗೆ APM ಓಕೆ, ಲಿವರ್ ಗೇರ್ ಗಾಡಿ ಇತ್ತಲ್ಲ ಮುಂಚೆ, ಫೇವರೇಟ್. ಅವರದ್ದು ತುಂಬಾ ಅಂದ್ರೆ ಅದರಲ್ಲೆಲ್ಲ ನಾವು ಡ್ರೈವಿಂಗ್ ಫೀಲ್ಡ್ ಬರುವಾಗ ಸಹ ಅವರಿದ್ರು. ಹಾ. ಯಾರಂದ್ರೆ ನಮ್ಮ ಈ ಅಶೋಕ್ ಶೆಟ್ರ್, ಓಕೆ. ಮತ್ತೆ ಬಿಫೋರ್ ಬಾಬಣ್ಣ, ಮತ್ತೆ ಅವರೆಲ್ಲ, ಮತ್ತು ಈ ಯಾರಿದ್ದಾರೆ ನಮ್ದು ಪೈ ಅಂತ ಒಂದು ಲಾಸ್ಟ್ 2 years ಬ್ಯಾಕ್ ತಿರಿಯೋದ್ರಲ್ಲ ಅವರು. ಓಕೆ, ಖಂಡಿತವಾಗ್ಲು ಹಾ. ನೋಡಿ ಎಲ್ಲರದ್ದು ನಿಮ್ಗೆ ನೆನಪಿದೆ. ಹಾ. ಬಿಫೋರ್ ಬಾಬಣ್ಣ ಅಂತ ಹೇಳಿದ್ರಿ, ಅವರದೊಂದು ನಾನು ನಿನ್ನೆ ವ್ಲಾಗ್ ಮಾಡಿದೆ, ಹಾ. ಸದ್ಯದಲ್ಲಿ ಬರ್ತದೆ ಅದು. ಅವರ ಎದುರಿಗೆ ನಾನು ರೇಷ್ಮದಲ್ಲಿ ರೂಟ್ ಬಸ್ ಅಲ್ಲಿ ಡ್ಯೂಟಿ ಮಾಡುವಾಗ ಓಕೆ. ನಾನ್ ಟೈಮ್ ಅಲ್ಲಿ ಇರೋದೇ ಇತ್ಕೊಳ್ಳಿ, ಹಾ. ಅವ್ರು ನಮ್ಗೆ ಓಡಿಸ್ಕೊಂಡೇ ಬರ್ತಾರೆ ಅವ್ರು ಹಾಗೆ. ಹೌದಾ? ಅವ್ರು ಹಾಗೆ ಅಷ್ಟು ಒಳ್ಳೆ, ಹಾ. ತುಂಬಾ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್, ಒಳ್ಳೆ ಡ್ರೈವರ್. ಒಳ್ಳೆ ಡ್ರೈವರ್. ಸರ್, ಇದು ಎಲ್ಲಿಂದ ಎಲ್ಲಿಗೆ ಹೋಗುವಂತ ಗಾಡಿ ಸರ್ ಇದು? ಇದು ಉಡುಪಿಯಿಂದ ಬೆಂಗಳೂರು. ಓಕೆ. ಈಗ ನಮ್ದು ರೂಟ್ ಅಂದ್ರೆ ಉಡುಪಿ ಹೋಗಿ ಕಾರ್ಕಳ ಹಿರಿಯಡ್ಕ ರೂಟ್ ಇಂದಾಗಿ, ಹಾ. ಮತ್ತೆ ಅಲ್ಲಿಂದ ಆಫೀಸ್ಗೆ ಹೋಗಿ ಮೂಡಿಬಿದ್ರಿಂದ
ನಮ್ದು ಅದೇ ವೇಣಿಯೂರು, ಬಡ್ಡಿಯರ್ ಬಿಟ್ಟು, ಕರಿಮಣಿಲು ಆಚೆ ಎಲ್ಲ ಆಗಿ ಮತ್ತೆ ಗುರುವನ್ಕೆರೆ, ಓಕೆ ಮತ್ತೆ ಬೆಳ್ತಂಗಡಿ, ಮತ್ತೆ ಉಜಿರೆ, ಧರ್ಮಸ್ಥಳ, ಮತ್ತೆ ನಮ್ದು ಅದೇ ಕೊಕ್ಕಡೆ, ಅಲ್ಲಿಂದ ಆಗಿ ನಮ್ದು ಇದು ನೆಲ್ಲೇಡಿ ರೋಡ್ ಸಿಗ್ತದಲ್ಲ ನಿಮ್ಗೆ, ಓಕೆ ಅಲ್ಲಿಗೆ ಅಲ್ಲಿಂದ ಹೋಗಿ ಶಿರಡಿ ಘಾಟ್ ಆಗಿ ಮತ್ತೆ ಸಕಲೇಶ್ಪುರ, ಹಾಸನ, ಬೆಂಗಳೂರು. ಸರ್ ನಿಮ್ಗೆ ಮಂಗಳೂರಾಗಿ ಡ್ರೈವ್ ಮಾಡ್ಲಿಕ್ಕೆ ಖುಷಿ ಆಗುತ್ತಾ, ಈ ಕಡೆ ಧರ್ಮಸ್ಥಳ ಆಗಿ ಖುಷಿ ಆಗುತ್ತಾ? ಅಂದ್ರೆ ಈ ಕಡೆ ಸ್ವಲ್ಪ ಟರ್ನ್ ಜಾಸ್ತಿ. ಈ ಕಡೆ ಟರ್ನ್ ಜಾಸ್ತಿ, ಮಂಗಳೂರಾಗಿ ಸ್ಟ್ರೈಟ್ ರೋಡ್. ಓಕೆ, ಆದ್ರೆ ನಮ್ಗೆ ಈ ಕಡೆನೆ ಸ್ವಲ್ಪ ಸೆಟ್ ಆಗಿ ಸೆಟ್ ಆಗಿ ಹೋಗಿದೆ, ಹತ್ರ ಅದೀಗ ಹತ್ರ ಅಂತ ಕಾಣ್ತದೆ ನಮ್ಗೆ ಹಾಗೆ. ಇದೆ ಹತ್ರ ಅಂತ ಇದೆ ಹತ್ರ ಅಂತ ಕಾಣ್ತದೆ. ಈಗ ರೋಡ್ ಸಹ ಕೆಲಸ ಆಗ್ತಾ ಉಂಟು ಆಚೆ, ಧರ್ಮಸ್ಥಳ ಆಚೆ. ಮತ್ತೆ ಆದ ನಂತರ ಎಲ್ಲ 1 ಗಂಟೆ ತನಕ ಸೇವ್ ಆಗ್ತದೆ ನಿಮ್ಗೆ. 1 ಗಂಟೆ ತನಕ. ಓಕೆ, ಹಾಗೆ ಸರ್. ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಗಾಡಿ? ಇದೊಂದು 4.7, 4.8. ಓಕೆ, 4.8, 4.7 ತನಕ ಬರುತ್ತೆ. BS6 ಗಾಡಿ ಅಲ್ಲ? BS6 ಗಾಡಿ. ಓಕೆ ಸರ್, ಐಶರ್ ಗಾಡಿಗೆ ಕಂಪೇರ್ ಮಾಡಿದ್ರೆ ಪಿಕಪ್ ಯಾವ್ದು ಒಳ್ಳೇದು? ಐಶರ್ ಒಳ್ಳೇದಾ, ಲೈಲ್ಯಾಂಡ್ ಒಳ್ಳೇದಾ? ಅದರಲ್ಲಿ ನಿಮ್ದು 6 ಸಿಲಿಂಡರ್ 4 ಸಿಲಿಂಡರ್ ಅಂತ ಬರ್ತದೆ. ಓಕೆ, ಐಚರ್ ಅದು 4 ಸಿಲಿಂಡರ್ ಸ್ವಲ್ಪ ಹಾರ್ಸ್ ಪವರ್ ಜಾಸ್ತಿ ಉಂಟು. ಸ್ವಲ್ಪ ಜಾಸ್ತಿ. ಓಕೆ, ಇದರಲ್ಲಿ ಅಂದ್ರೆ 6 ಸಿಲಿಂಡರ್ ಅಲ್ಲಿ ಇದೇ ಪಿಕಪ್ ಜಾಸ್ತಿ ಅಂತ ಅನಿಸ್ತದೆ ನಮ್ಗೆ. ಓಕೆ, ನಮ್ದು ಟಾಟಾ ಇತ್ತು, ಹಾ. ಅದು ಇದಕ್ಕಿಂತ ಪಿಕಪ್ ಉಂಟಲ್ಲ ಘಾಟ್ ಸೆಕ್ಷನ್ ಅಲ್ಲಿ, ಓಕೆ, ಅದು ಪಿಕಪ್ ಅಂದ್ರೆ ಅದಕ್ಕೆ ನಮ್ಮ ಹಿಂದೆಂದ ಯಾರು ಬಂದು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗೆ. ಇದೊಂದು ಮಾತು ನಮ್ಮ ಆ ಬಸ್ ಅಲ್ಲಿ ಇರುವ ಡ್ರೈವರ್ಸ್ ನನ್ನ ಹತ್ರ ಹೀಗೆ ಜಸ್ಟ್ ಮಾತಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ಗಾಡಿ ನಮ್ಮ ಘಾಟ್ ಸೆಕ್ಷನ್ ಅಲ್ಲಿ ಯಾವ್ದು ಇದ್ ಮಾಡುದಿಲ್ಲ. ಅಂದ್ರೆ ನಿಮ್ದು ಟಾಪ್ ಅಂಡ್ ಟಾಪ್ ಅಲ್ಲಿ ಒಂದು 4 ಗೇರ್ ಅಲ್ಲಿ 5 ಗೇರ್ ಅಲ್ಲಿ ಎಲ್ಲ ಹೋಗ್ತಾ ಇರ್ತದೆ ಟಾಟಾ. ಓಕೆ, ಹೋಗ್ತಾ ಇರ್ತದೆ. ಇದು ಸಹ ಹೋಗ್ತದೆ. ಓಕೆ, ಆದ್ರೆ ಇದಕ್ಕೆ ಯಾವುದು ಅಂದ್ರೆ ಅಡೆತಡೆ ಸಿಗ್ಬಾರ್ದು. ಅಡೆತಡೆ ಸಿಕ್ಕಿದ್ರೆ ಸ್ವಲ್ಪ ಸ್ಲೋ ಆಗ್ತದೆ. ಲೈಲ್ಯಾಂಡ್ ಅದು ಸ್ವಲ್ಪ ಟಾಟಾ ಹಾಗೆ ಅಲ್ಲ, ಟಾಟಾ ಹಾಗೆ ಅಲ್ಲ. ಅದು ನಮ್ದು ಇದು ಸ್ಲೀಪರ್ ನಾವೇ ನೋಡಿದೇವಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ, ಅದು ಹೋಗ್ತಾ ಇರ್ತದೆ ಹಾಗೆ ಅಲ್ವಾ? ಎಸ್. ಯಾಕೆ ಹೇಳಿದ್ರೆ ನಿಮ್ಮ ಹತ್ರ ಅದಕ್ಕೋಸ್ಕರ ಕೇಳಿದ್ ಈ ಮಾತನ್ನು. ಯಾಕೆ ನೀವು 2 ಸಹ ಗಾಡಿ ಬಿಟ್ಟಿದ್ದೀರಾ, ಅದ್ ಸಹ ಜಾಸ್ತಿ ಗ್ಯಾಪ್ ಇಲ್ಲ. ಆಕ್ಚುಲಿ ನಮ್ಮ ಹತ್ರನೇ ಇದ್ದ ಗಾಡಿ ಅದು, ಮುಂಚೆ ರೂಟ್ ನಂಬರ್ 2 ಇದ್ದ ಗಾಡಿ ಅದು. ಓಕೆ ಸರ್, ಈ ರೂಟಿಗೆ ಟಾಟಾ ಬಸ್ ಸೂಕ್ತವಾ ನಿಮ್ ಪ್ರಕಾರ? ಮಂಗಳೂರು, ಉಡುಪಿ ಈ ತರ ಎಲ್ಲ? ಅಂದ್ರೆ ಇವಾಗ ಜಾಸ್ತಿಯಾಗಿ ಟಾಟಾದವರೇ, ಟಾಟಾ ಈ ಮಾರ್ಕೋ ಪೋಲೋ ಎಲ್ಲ ಉಂಟಲ್ಲ, ಸ್ಟಾರ್ ಬಸ್, ಅಲ್ಟ್ರಾ ಎಲ್ಲ ಅದೇ ಹಾಕ್ತಾರೆ ಅಲ್ಲ. ಓಕೆ, ಸ್ವಲ್ಪ ಮೈಲೇಜ್ ಎಲ್ಲ ಇದೆ ಅಂತವಾ ಹೇಗೆ ಅದು? ಇಲ್ಲ, ಮುಂಚೆ ಅದು ಬ್ರೇಕ್ ಪ್ರಾಬ್ಲಮ್ ಹಾಗೆಲ್ಲ ಇತ್ತು. ಇವಾಗ ನಿಮ್ದು ಅದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಓಕೆ, ಈಗ ಸ್ವಲ್ಪ ಸೆಟ್ ಆಗ್ತಾ ಬಂದಿದೆ ಎಲ್ಲ. ಲೈಲ್ಯಾಂಡ್ ಅಲ್ಲಿ ಸಣ್ಣ ಗಾಡಿಲಿ ಸಹ ಹಾಗೆ, ಟಾಟಾದಲ್ಲಿ ಸಹ ಹಾಗೆ, ಓಕೆ, ಭಾರತ್ ಬೆನ್ಸ್ ಅಲ್ಲಿ ಸಹ ಹಾಗೆ ಎಲ್ಲ ಹಾಗೆ. ಓಕೆ, ಎಸ್ ಸರ್. ಮತ್ತೆ ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ? ಅಂದ್ರೆ ನೀವು ಎಲ್ಲ ಬಸ್ ಡ್ರೈವರ್ ಕಂಡಕ್ಟರ್ನವ್ರದ್ದು ಕೇರ್ ಮಾಡ್ತೀರಿ, ಅವರ ಕಷ್ಟ ಏನಂತ ನೀವು ಕೇಳ್ತೀರಿ. ಮತ್ತೆ ಕೆಲವರೊಂದು ಇರ್ತಾರೆ, ಅದು ಬಸ್ ಡ್ರೈವರ್ ಕಂಡಕ್ಟರ್ ನೋಡಿದ್ರೆ ಸ್ವಲ್ಪ ಕೆಳಗೆ ಮಾಡಿ ಮಾತಾಡ್ತಾರೆ, ಚೀಪ್ ಮಾಡ್ತಾರೆ. ನೀವು ಆತರ ಅಲ್ಲ, ಅವರದೊಂದು ಕಷ್ಟವನ್ನು ನೀವು ಕೇಳ್ತೀರಾ. ಎಲ್ಲೆಲ್ಲಿ ಯಾರ್ಯಾರಿಗೆ ಕೇಳ್ತಾರ ಎಲ್ಲರಿಗೆ ಕೇಳ್ತೀರಿ. ಯಾರು ಅವರು ಇವರು ಅಂತ ಯಾರು ನೋಡಲ್ಲ. ಅದು ನಿಮ್ದು ಒಂದು ಒಳ್ಳೆ ಕಾನ್ಸೆಪ್ಟ್. ಹಾಗೆ ಈ ತರ ನೀವು ಮಾಡ್ತಾ ಇರಿ. ನೆಕ್ಸ್ಟ್ ಕಂಡಕ್ಟರ್ ಇದ್ದಾರೆ, ಅವರ ಹತ್ರ ಒಂದೆರಡು. ಖಂಡಿತ ಸರ್, ಅವರ ಹತ್ರ ಸಹ ಒಂದೆರಡು ಮಾತನ್ನು ಆಡ್ಬೇಕು. ಅವರ ಕಷ್ಟ ಹೇಗಿದೆ ಅಂದ್ರೆ ನಮ್ಮ ರೂಟ್ ನಂಬರ್ 2 ಅದು ಮೇನ್ ಕಂಡಕ್ಟರ್ ಅವರು. ಓಕೆ, ಮಂಜ ಅಂತ. ಮತ್ತೊಂದು ಅಪೋಸಿಟ್ ಗಾಡಿಯಲ್ಲಿ ನಮ್ದು ನಾಗರಾಜ್ ಅಂತ ಇದ್ದಾರೆ, ಅವ್ರ ತಮ್ಮ ಆದವರು. ಓಕೆ, ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇನ್ನಷ್ಟು ಹೊಸ ಬಸ್ಸಿನ ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಲ್ಲ, ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.